ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತು ನಾವು ಡಿಸಿ ಮಷೀನ್ ಲ್ಯಾಬ್ನ ಅತ್ಯಂತ ಮುಖ್ಯವಾದ ಪ್ರಯೋಗವನ್ನು ಕಲಿಯೋಣ. ಅದುವೇ ಟು ಬಿಲ್ಡ್ ಅಪ್ ದ ವೋಲ್ಟೇಜ್ ಇನ್ ಡಿಸಿ ಶಂಟ್ ಜನರೇಟರ್. ಇದನ್ನು ಶುರು ಮಾಡುವ ಮುನ್ನ ಇದರ ಹಿಂದಿರುವ ಸೈನ್ಸ್ ಅನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಡಿಸಿ ಶಂಟ್ ಜನರೇಟರ್ ಒಂದು ಸೆಲ್ಫ್ ಎಕ್ಸೈಟೆಡ್ ಜನರೇಟರ್, ಅಂದರೆ ಇದಕ್ಕೆ ಕರೆಂಟ್ ಉತ್ಪಾದಿಸಲು ಹೊರಗಿನಿಂದ ಯಾವುದೇ ಬ್ಯಾಟರಿ ಬೇಕಾಗಿಲ್ಲ. ಹಾಗಾದರೆ ಇದು ವೋಲ್ಟೇಜ್ ಹೇಗೆ ಹುಟ್ಟಿಸುತ್ತೆ? ಇದಕ್ಕೆ ಮುಖ್ಯ ಕಾರಣ ರೆಸಿಡ್ಯುವಲ್ ಮ್ಯಾಗ್ನೆಟಿಸಮ್. ಜನರೇಟರ್ನ ಪೋಲ್ಗಳಲ್ಲಿ ಈಗಾಗಲೇ ಸ್ವಲ್ಪ ಪ್ರಮಾಣದ ಕಾಂತೀಯ ಶಕ್ತಿ ಅಥವಾ ಮ್ಯಾಗ್ನೆಟಿಕ್ ಫ್ಲಕ್ಸ್ ಉಳಿದುಕೊಂಡಿರುತ್ತೆ. ನಾವು ಮೋಟಾರ್ ಮೂಲಕ ಜನರೇಟರ್ ಅನ್ನು ತಿರುಗಿಸಿದಾಗ ಆರ್ಮೇಚರ್ ಕಂಡಕ್ಟರ್ಗಳು ಈ ಚಿಕ್ಕ ಫ್ಲಕ್ಸ್ ಅನ್ನು ಕಟ್ ಮಾಡುತ್ತವೆ. ಆಗ ಸಣ್ಣ ಪ್ರಮಾಣದ ವೋಲ್ಟೇಜ್ ಉತ್ಪತ್ತಿಯಾಗುತ್ತೆ. ಈ ಚಿಕ್ಕ ವೋಲ್ಟೇಜ್ ಫೀಲ್ಡ್ ವೈಂಡಿಂಗ್ ಮೂಲಕ ಹರಿದು ಕಾಂತೀಯ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸುತ್ತೆ. ಹೀಗೆ ಇದು ಒಂದಕ್ಕೊಂದು ಸಹಾಯ ಮಾಡುತ್ತಾ ಜನರೇಟರ್ ತನ್ನ ಪೂರ್ತಿ ವೋಲ್ಟೇಜ್ ಅನ್ನು ತಲುಪುತ್ತದೆ. ಆದರೆ ನೆನಪಿಡಿ, ಈ ಪ್ರಯೋಗ ಯಶಸ್ವಿಯಾಗಲು 3 ಮುಖ್ಯ ಕಂಡೀಷನ್ಗಳಿವೆ. 1. ಪೋಲ್ಗಳಲ್ಲಿ ರೆಸಿಡ್ಯುವಲ್ ಮ್ಯಾಗ್ನೆಟಿಸಮ್ ಇರಲೇಬೇಕು. 2. ಫೀಲ್ಡ್ ಟರ್ಮಿನಲ್ಗಳ ಕನೆಕ್ಷನ್ ಅಥವಾ ಪೊಲಾರಿಟಿ ಸರಿಯಾಗಿರಬೇಕು. 3. ಫೀಲ್ಡ್ ರೆಸಿಸ್ಟೆನ್ಸ್ ಜಾಸ್ತಿ ಇರಬಾರದು. ಬನ್ನಿ ಈಗ ನಮ್ಮ ಟ್ರೈನರ್ ಜೊತೆ ಈ ಎಕ್ಸ್ಪೆರಿಮೆಂಟ್ ಅನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡೋಣ. ಡಿಯರ್ ಟ್ರೈನೀಸ್, ಇವತ್ತು ನಾವು ಡಿಸಿ ಜನರೇಟರ್ಲಿ ಮೊದಲನೇ ಎಕ್ಸ್ಪೆರಿಮೆಂಟ್ ಆದಂತಹ ಟು ಬಿಲ್ಡ್ ಅಪ್ ದ ವೋಲ್ಟೇಜ್ ಇನ್ ಡಿಸಿ ಶಂಟ್ ಜನರೇಟರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಉಪಕರಣಗಳು ಏನೇನು ಬೇಕಪ್ಪ ಅಂದರೆ, ನಮ್ಮಲ್ಲೇ ಇರ್ತಕ್ಕಂಥ ಡಿಸಿ ಶಂಟ್ ಜನರೇಟರ್ ಟ್ರೈನರ್ ಕಿಟ್ಟು, MG ಸೆಟ್ ಡಿಸಿ ಶಂಟ್ ಜನರೇಟರ್ ಕಪಲ್ಡ್ ವಿತ್ ಮೋಟಾರ್ ಇದೆ. ಸೊ ಅದರ ಎಲ್ಲ ಕನೆಕ್ಷನನ್ನು ನಮ್ಮ ಪ್ಯಾನಲ್ ಬೋರ್ಡಲ್ಲಿ ಇಲ್ಲೇ ಕೊಟ್ಟಿದ್ದೀವಿ. ಸೊ ಇವಾಗ ಇದರೊಳಗಡೆ ನೀವು ಎಕ್ಸ್ಪೆರಿಮೆಂಟ್ ಶುರು ಮಾಡಬೇಕು ಅಂದರೆ ಫಸ್ಟ್ ಸೇಫ್ಟಿಯಾಗಿ ನೀವು ನಿಮ್ಮ ಕೈಗೆ ಹ್ಯಾಂಡ್ ಗ್ಲೌಸನ್ನು ಯೂಸ್ ಮಾಡಿ. ನೆಕ್ಸ್ಟು ಕನೆಕ್ಷನ್ ಮಾಡೋಕ್ಕೂ ಮುಂಚೆ MCBನ ಆಫಲ್ಲಿ ಇಟ್ಕೊಳ್ಳಿ. ಮತ್ತು ವೈರ್ಸ್ಗಳು ಯಾವುದೇ ರೀತಿಯಾದ ಸ್ಕಿನ್ ಆಗಿರ್ತಕ್ಕಂಥ ಬೇರ್ ಕಂಡಕ್ಟರ್ ಆಗಿರ್ತಕ್ಕಂಥ ಕಂಡಕ್ಟರ್ಸ್ಗಳನ್ನ ಕನೆಕ್ಷನ್ಗೋಸ್ಕರ ತೊಗೊಬೇಡಿ. ಕ್ಲೀನಾಗಿರ್ತಕ್ಕಂಥ ಕಂಡಕ್ಟರ್ನೇ ಯೂಸು ಮಾಡಬೇಕು. ಸೊ ಫಸ್ಟ್ನೇದಾಗಿ ಈಗ ನಮಗಿಲ್ಲಿ ಏನೇನು ಮೆಟೀರಿಯಲ್ಸ್ ಬೇಕು ಇವು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಅಂತಂದರೆ, ಮೊದಲನೇದಾಗಿ ಅಮ್ಮೀಟರ್, ವೋಲ್ಟ್ ಮೀಟರ್ಸ್ ಬೇಕು. ಇಲ್ಲಿ ನಾವು AC ಅಮ್ಮೀಟರ್, DC ಅಮ್ಮೀಟರ್ ಅಂತ 2 ಥರ ತೊಗೊಂಡಿದ್ದೀವಿ. AC ಅಮ್ಮೀಟರ್ನ ನಾವು ಮೋಟ್ರ್ ಕಡೆ ಕನೆಕ್ಷನ್ಗೆ ಯೂಸ್ ಮಾಡ್ತೀವಿ. DC ಅಮ್ಮೀಟರ್ಸು, ವೋಲ್ಟ್ ಮೀಟರ್ಸನ್ನು ನಾವು DC ಜನರೇಟರ್ ಕಡೆಗೆ ಕನೆಕ್ಷನನ್ನು ಮಾಡ್ತೀವಿ. ಇಲ್ಲಿ ನೀವು ಯಾವಾಗಲೂ ಕನೆಕ್ಟ್ ಮಾಡಬೇಕಾದ್ರೆ ವೋಲ್ಟ್ ಮೀಟರ್ನ ಪ್ಯಾರಲಾಗೆ ಕನೆಕ್ಟ್ ಮಾಡಬೇಕು. ಅಮ್ಮೀಟರ್ನ ಸೀರೀಸ್ ವಿತ್ ದ ವೈಂಡಿಂಗ್ ಅಥವಾ ಸೀರೀಸ್ ವಿತ್ ದ ಸಪ್ಲೈಯಲ್ಲೇ ಕನೆಕ್ಟ್ ಮಾಡಬೇಕು. ಇದನ್ನು ಜ್ಞಾಪಕ ಇಟ್ಕೊಬೇಕು. AC-ನಲ್ಲಿ ನೀವು ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ನ ಕನೆಕ್ಟ್ ಮಾಡಬೇಕಾದ್ರೆ ಯಾವುದೇ ರೀತಿಯ ಪೊಲಾರಿಟಿ ಏನು ನೋಡ್ದಲೇ ಇದ್ರೂ ನಡೆದೋಗುತ್ತೆ. ಬಟ್ ಆದರೆ DC ಮೀಟರ್ಸ್ನಲ್ಲಿ ಕನೆಕ್ಟ್ ಮಾಡಬೇಕಾದ್ರೆ ನೀವು ಪ್ಲಸ್ ಆ್ಯಂಡ್ ಮೈನಸನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ನೀವು ನೋಡಲೇಬೇಕು. ಅದು ಇಲ್ಲ ಅಂತಂದರೆ ನೀವು ಮೀಟ್ರ್ ರಿವರ್ಸ್ ರೀಡಿಂಗ್ ತೋರಿಸುತ್ತೆ ಅಥವಾ ಮೀಟ್ರ್ ಸುಟ್ಟೋಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇದಿಷ್ಟು ಪ್ರಿಕಾಷನ್ಸ್ನ ನೀವು ಫಸ್ಟು ತಗೊಳ್ಳೇಬೇಕು. ತಗೊಂಡ್ಮೇಲೆ ನೀವು ಫಸ್ಟ್ ಹ್ಯಾಂಡ್ ಗ್ಲೌಸನ್ನು ವೇರ್ ಮಾಡಿದ್ಮೇಲೆ ಯಾವ ರೀತಿ ಕನೆಕ್ಷನ್ ಮಾಡೋದು ಇದನ್ನು ಅಂತ ನಿಮ್ಮ ಸರ್ಕ್ಯೂಟ್ ಡಯಾಗ್ರಾಮ್ನ ನೋಡಿಕೊಂಡು ಅದೇ ಥರ ಕನೆಕ್ಟ್ ಮಾಡಬೇಕು. ಇಲ್ಲಿ ನಾನು ಅದನ್ನು ಅದೇ ರೀತಿ ಕನೆಕ್ಟ್ ಮಾಡ್ತೀನಿ, ನೀವು ನೋಡಿ. ಈಗ ನಾನು ಪ್ಯಾಚ್ ಕಾರ್ಡ್ಸ್ ತೊಗೊತೀನಿ. ಇಲ್ಲಿ ನಾವು ಪ್ಯಾಚ್ ಕಾರ್ಡ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಪ್ಯಾಚ್ ಕಾರ್ಡ್ಸನ್ನು ತೊಗೊತೀವಿ. ನೋಡಿ, ಮೊದಲನೇದು ಫಸ್ಟು ಸಪ್ಲೈ. ನಿಮಗೆ AC ಸಪ್ಲೈ 3 ಫೇಸ್ ಸಪ್ಲೈ ಬರ್ತಾ ಇದೆ. ಯಾಕೆ ಅಂದರೆ 3 ಫೇಸ್ ಇಂಡಕ್ಷನ್ ಮೋಟ್ರನ್ನ ರನ್ ಮಾಡಲಿಕ್ಕೆ 3 ಫೇಸ್ ಸಪ್ಲೈ ಅವಶ್ಯಕತೆ ಇದೆ. ಇಲ್ಲಿ ಸಪ್ಲೈ ಔಟ್ಪುಟ್ನ L1, L2, L3 ಅಂತ ಮಾರ್ಕ್ ಇದೆ. ಸೊ ಈ ಮಾರ್ಕಲ್ಲಿ ಫಸ್ಟ್ L1ನಿಂದ ಬಂದಿದ್ದ ವೈರನ್ನು ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ R ಇನ್ಪುಟ್ ಟರ್ಮಿನಲ್ಗೆ ಕೊಡಿ. ಎರಡನೇ ವೈರನ್ನು L2 ಇಂದ ಬಂದಿದ್ದನ್ನು ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಇನ್ಪುಟ್ನ Y ಫೇಸ್ಗೆ ಕೊಡಿ. ನೆಕ್ಸ್ಟ್ L3 ಮೂರನೇ ಔಟ್ಪುಟ್ಟನ್ನು ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಇನ್ಪುಟ್ ಬಂದಿರತಕ್ಕಂಥ ಬಿಗೆ ಕೊಡಿ. ಈಗ ಸ್ಟಾರ್ಟರ್ ಇನ್ಪುಟ್ ಕನೆಕ್ಷನ್ ಮುಗೀತು. ಸ್ವಲ್ಪ ಗಮನಿಸಿ ವಿದ್ಯಾರ್ಥಿಗಳೇ, ನಾವು ಮಾಡ್ತಾ ಇರೋದು ಡಿಸಿ ಎಕ್ಸ್ಪೆರಿಮೆಂಟ್ ಅಲ್ವಾ? ಹಾಗಾದ್ರೆ ಸರ್ ಯಾಕೆ AC ಸಪ್ಲೈ ಲೈನ್ ಬಗ್ಗೆ ಮಾತಾಡ್ತಿದ್ದಾರೆ? ಯಾಕಂದ್ರೆ ಡಿಸಿ ಜನರೇಟರ್ ತನ್ನಷ್ಟಕ್ಕೆ ತಾನೇ ತಿರುಗಲ್ಲ. ಅದನ್ನ ತಿರುಗಿಸೋಕೆ ನಮಗೆ ಒಂದು ಪ್ರೈಮ್ ಮೂವರ್ ಅಥವಾ ಚಾಲಕ ಯಂತ್ರ ಬೇಕು.
ಇಲ್ಲಿ ಆ ಕೆಲಸವನ್ನು ಈ 3 ಫೇಸ್ ಎಸಿ ಮೋಟಾರ್ ಮಾಡ್ತಿದೆ. ಜನರೇಟರ್ ಕರೆಂಟ್ ಕೊಡಬೇಕು ಅಂದ್ರೆ ಮೋಟಾರ್ ಅದನ್ನ ತಿರುಗಿಸಲೇಬೇಕು. ನೆಕ್ಸ್ಟ್ ಈಗ ಸ್ಟಾರ್ಟರ್ ಔಟ್ಪುಟ್ ಕನೆಕ್ಷನ್ ಅನ್ನ ಮಾಡಬೇಕು. ಸ್ಟಾರ್ಟರ್ ಔಟ್ಪುಟ್ ಕನೆಕ್ಷನ್ ಅನ್ನು ಮಾಡಬೇಕು ಅಂದಾಗ ಸ್ಟಾರ್ಟರ್ ಔಟ್ಪುಟ್ ಇಂದ ಬಂದಿದ್ದು A1 ಟರ್ಮಿನಲ್ ಇಂದ ಬಂದಿದ್ದು ಮೋಟಾರ್ ಟರ್ಮಿನಲ್ A1 ಗೆ ಹೋಗ್ಬೇಕು. ನೆಕ್ಸ್ಟು B1 ಇಂದ ಬಂದಿದ್ದು ಮೋಟಾರ್ ಟರ್ಮಿನಲ್ B1 ಗೆ ಹೋಗ್ಬೇಕು. ನೆಕ್ಸ್ಟು ಸ್ಟಾರ್ಟರ್ ಔಟ್ಪುಟ್ C1 ಟರ್ಮಿನಲ್ ಇಂದ ಬಂದಿದ್ದು ಮೋಟಾರ್ ಟರ್ಮಿನಲ್ C1 ಗೆ ಹೋಗ್ಬೇಕು. ನೆಕ್ಸ್ಟ್ ಸ್ಟಾರ್ಟರ್ ಟರ್ಮಿನಲ್ C2 ಇಂದ ಬಂದಿದ್ದು ಮೋಟಾರ್ ಟರ್ಮಿನಲ್ C2 ಕನೆಕ್ಟ್ ಮಾಡಬೇಕು. ನೆಕ್ಸ್ಟ್ A2 ಸ್ಟಾರ್ಟರ್ ಔಟ್ಪುಟ್ ಟರ್ಮಿನಲ್ A2 ಇಂದ ಬಂದಿದ್ದು ಮೋಟಾರ್ ಟರ್ಮಿನಲ್ A2 ಗೆ ಹೋಗ್ಬೇಕು. ಮೋಟಾರ್ ಸ್ಟಾರ್ಟರ್ ಟರ್ಮಿನಲ್ B2 ಇಂದ ಬಂದಿದ್ದು ಮೋಟಾರ್ ಟರ್ಮಿನಲ್ B2 ಗೆ ಹೋಗ್ಬೇಕು. ಈಗ ನಿಮಗೆ ಮೋಟಾರು ಮತ್ತು ಸ್ಟಾರ್ಟರ್ ಕನೆಕ್ಷನ್ಸ್ ಎರಡೂ ಕೂಡ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ನೀವೇನು ಮಾಡಬೇಕು, ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರನ್ನು ಕನೆಕ್ಟ್ ಮಾಡಬೇಕು. ಇನ್ಪುಟ್ ಸಪ್ಲೈಲಿ ಎಷ್ಟು ಬರ್ತಿದೆ, ಎಷ್ಟು ತಗೊಳುತ್ತೆ ಅಂತ. ಸೊ ಇದಕ್ಕೆ ಏನು ಮಾಡಿ, ನೀವು ಸ್ಟಾರ್ಟರ್ಗೆ ಆಲ್ರೆಡಿ ಏನು ಮಾಡಿದ್ರಿ, ನೀವು ಒಂದು B ಫೇಸೋ Y ಫೇಸೋ R ಫೇಸ್ 3 ಫೇಸಲ್ಲಿ ಯಾವ್ದಾದ್ರು ಒಂದು ಫೇಸ್ ವೈರನ್ನು ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡಿಕೊಂಡು ಅಮ್ಮೀಟ್ರ್ ಕೊಡಿ. ಅಮ್ಮೀಟ್ರಿಂದ ಬಂದಿದ್ದು ಒಂದು ವೈರನ್ನು ನೀವು ಯಾವುದು ರಿಮೂವ್ ಮಾಡಿದರೆ ಸ್ಟಾರ್ಟ್ರಲ್ಲಿ ನಾವು B ಫೇಸ್ ರಿಮೂವ್ ಮಾಡಿದ್ದೆಲ್ಲ ಅದಕ್ಕೆ ನಾವು ಮತ್ತೆ ವಾಪಸ್ ಕೊಡ್ತೀನಿ. ಅಲ್ಲಿಗೆ ಅಮ್ಮೀಟರ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಸಪ್ಲೈ ಆಯಿತು. ಈಗ ನೆಕ್ಸ್ಟು ವೋಲ್ಟ್ ಮೀಟ್ರ್ ಕನೆಕ್ಷನ್ನು. ವೋಲ್ಟ್ ಮೀಟ್ರ್ ಒಂದು ವೈರ್ ತೊಗೊಳ್ಳಿ, ವೋಲ್ಟ್ ಮೀಟ್ರ್ ಕೊಡಿ. ವೋಲ್ಟ್ ಮೀಟ್ರಿಂದ ಬಂದಿದ್ದು RYB ಸ್ಟಾರ್ಟ್ರಿಗೆ ಇನ್ಪುಟ್ ಬಂತಲ್ಲ, ಯಾವ್ದಾದ್ರು 2 ಫೇಸ್ಗಳ ಮಧ್ಯೆ ಹಾಕಿ. ಒಂದು R ಫೇಸ್ಗೆ ಹಾಕಿದ್ದೀನಿ, ಇನ್ನೊಂದು ವೋಲ್ಟ್ ಮೀಟ್ರದ್ದು ವೈರನ್ನು ಇನ್ನೊಂದನ್ನು Y ಫೇಸ್ಗೆ ಹಾಕ್ತೀನಿ. ಸೊ ಈಗ ಮೋಟ್ರದ್ದು ನಾನು B ಫೇಸ್ಗೆ ಹಾಕ್ತೀನಿ, ನೋಡ್ಕೊಳ್ಳಿ. ಇದು B ಫೇಸ್ಗೆ ಹಾಕ್ತೀನಿ. ಸೊ ಇನ್ ಬಿಟ್ವೀನ್ ದ ಫೇಸ್ ಟು ಫೇಸ್ ಆಯ್ತಿದು. ಸೊ ಅಲ್ಲಿಗೆ ಮೋಟ್ರ್ ಕನೆಕ್ಷನ್ನು ರೆಡಿ ಆಯಿತು ಪೂರ್ತಿ ಈಗ. ಸೊ ಈಗ ಮೋಟ್ರು ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಆಗಿದೆ. ಸೊ ನೀವು ಅದಕ್ಕೆ ಮುಂಚೆ ನಾವು ಮಾಡ್ತಾರೆ ಎಕ್ಸ್ಪೆರಿಮೆಂಟ್ ಯಾವುದು, ಟು ಬಿಲ್ಡ್ ಅಪ್ ದ ವೋಲ್ಟೇಜ್ ಇನ್ DC ಶಂಟ್ ಜನರೇಟರು. ಫಸ್ಟು ನಾವು ನಮ್ಮ ಜನರೇಟ್ರಲ್ಲಿ ರೆಸಿಡ್ಯೂಯಲ್ ವೋಲ್ಟೇಜ್ ಜನರೇಟ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಫಸ್ಟ್ ತಿಳ್ಕೊಬೇಕು. ಅದು ತಿಳ್ಕೊಬೇಕು ಅಂದರೆ ನೀವೇನು ಮಾಡಬೇಕು, ಮೋಟ್ರ್ ಜನರೇಟರ್ ಕಡೆ ಆರ್ಮೇಚರ್ ಟರ್ಮಿನಲ್ಸ್ A1 ಇಂದ ಬಂದಿದ್ದನ್ನ ಒಂದು DC ವೋಲ್ಟ್ ಮೀಟರ್ ಪ್ಲಸ್ ಕೊಡಿ. ನೆಕ್ಸ್ಟು ಆರ್ಮೇಚರ್ A2 ಇಂದ ಬಂದಿದ್ದನ್ನ DC ವೋಲ್ಟ್ ಮೀಟರ್ ಮೈನಸ್ಗೆ ಕೊಡಿ. ಕೊಟ್ಟಾದ್ಮೇಲೆ ಈಗ ನೀವೇನು ಮಾಡಬೇಕು, ಫಸ್ಟ್ ಆನ್ ಮಾಡಿ ರೆಸಿಡ್ಯೂಯಲ್ ವೋಲ್ಟೇಜ್ ಎಷ್ಟು ಬರ್ತಾ ಇದೆ ಅಂತ ನೋಡಬೇಕು. ಸೊ ಈಗ ಆನ್ ಮಾಡ್ತೀನಿ ನೋಡಿ, MCBನ ಆನ್ ಮಾಡಿದೆ. ಸೊ ನಮಗೆ 3 ಫೇಸ್ ಸಪ್ಲೈ ಬರ್ತಾ ಇದೆ ಅನ್ನೋದು 3 ಇಂಡಿಕೇಶನ್ನು ಆನ್ ಆಗಿದೆ, ಗೊತ್ತಾಗ್ತಾ ಇದೆ. ಈಗ ಸ್ಟಾರ್ಟ್ ಬಟನನ್ನು ಪ್ರೆಸ್ ಮಾಡ್ತೀನಿ. ಸಪ್ಲೈ ವೋಲ್ಟೇಜ್ ನೋಡಿ, ಈಗ 379 ವೋಲ್ಟ್ಸ್ ಇದೆ ಈಗ ಸಪ್ಲೈ ವೋಲ್ಟೇಜು. ಸೊ ಈಗ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡ್ತಿದ್ದಂಗೆ ನಮಗೆ ಮೋಟ್ರ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗ್ತಿದ್ದಂಗೆ ಜನ್ರೇಟ್ ಆಗುತ್ತೆ. ನಮಗೆ ಎಷ್ಟು ರೆಸಿಡಿಯಲ್ ವೋಲ್ಟೇಜ್ ಜನ್ರೇಟ್ ಆಗ್ತಾ ಇದೆ, 27 ವೋಲ್ಟ್ಸ್ ರೆಸಿಡಿಯಲ್ ವೋಲ್ಟೇಜು ಜನ್ರೇಟು ಆಗ್ತಾ ಇದೆ. ಆವಾಗ ನಮಗೆ ಮೋಟ್ರು ಇನ್ಪುಟ್ ಕರೆಂಟ್ ಎಷ್ಟು ಅಂತ ಇದೆ, 1.13 ಆಂಪ್ಸ್ ಕರೆಂಟ್ ತೊಗೊತಾ ಇದೆ. ಸಪ್ಲೈ ವೋಲ್ಟೇಜು 376, 1 or 2 ವೋಲ್ಟ್ಸ್ ವೇರಿಯೇಷನ್ ಆಗ್ತಾನೆ ಇರುತ್ತೆ. ಸೊ ಈ ರೀಡಿಂಗು ಮೋಟರ್ ರೀಡಿಂಗ್ಸ್ ಅವಶ್ಯಕತೆ ಇಲ್ಲ, ಜಸ್ಟ್ 27 ವೋಲ್ಟ್ಸು ನಮಗೆ ಫೀಲ್ಡ್ ಕರೆಂಟ್ ಯಾವುದೇ ರೀತಿದು ಕೊಟ್ಟಿಲ್ಲ. 0 ಆಂಪ್ಸ್ ಫೀಲ್ಡ್ ಕರೆಂಟಲ್ಲಿ ನಮ್ಗೇನಾಗ್ತಾ ಇದೆ, ಆರ್ಮೇಚರಲ್ಲಿ 27 ವೋಲ್ಟ್ಸ್ ಜನ್ರೇಟ್ ಆಗ್ತಾ ಇದೆ. ಇದನ್ನ ಫಸ್ಟ್ ಬರ್ಕೊಬೇಕು ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ. ಸೊ ಫೀಲ್ಡ್ ಕರೆಂಟ್ ಈಸ್ ಈಕ್ವಲ್ ಟು 0 ಆ್ಯಂಡ್ ಟರ್ಮಿನಲ್ ವೋಲ್ಟೇಜ್ ಈಸ್ ಈಕ್ವಲ್ ಟು 27 ವೋಲ್ಟ್ಸ್ ಅಂತ ಬರ್ಕೊಬೇಕಿದು ಟ್ಯಾಬ್ಲರ್ ಕಾಲಮಲ್ಲಿ ಫಸ್ಟ್ ರೀಡಿಂಗ್ ಇದು. ವಿದ್ಯಾರ್ಥಿಗಳೇ, ಇಲ್ಲೇ ಇರೋದು ಈ ಎಕ್ಸ್ಪೆರಿಮೆಂಟ್ನ ಸೀಕ್ರೆಟ್. ನಾವು ಜನರೇಟರ್ಗೆ ಯಾವುದೇ ಕರೆಂಟ್ ಕೊಟ್ಟಿಲ್ಲ, ಫೀಲ್ಡ್ ಕರೆಂಟ್ 0 ಇದೆ. ಆದರೂ 27 ವೋಲ್ಟ್ ಎಲ್ಲಿಂದ ಬಂತು? ಇದಕ್ಕೆ ಕಾರಣ ರೆಸಿಡ್ಯುಯಲ್ ಮ್ಯಾಗ್ನೆಟಿಸಮ್, ಅಂದ್ರೆ ಜನರೇಟರ್ನ ಪೋಲ್ಗಳಲ್ಲಿ ಹಳೆಯ ಕಾಂತೀಯ ಶಕ್ತಿ ಸ್ವಲ್ಪ ಉಳಿದುಕೊಂಡಿರುತ್ತೆ.
ಅದೇ ಈ 27 ವೋಲ್ಟ್ಗೆ ಕಾರಣ. ಇದು ಇಲ್ಲ ಅಂದ್ರೆ ಜನರೇಟರ್ ಸ್ಟಾರ್ಟ್ ಆಗಲ್ಲ. ಗೊತ್ತಾಯ್ತು. ಈಗ ಮೋಟ್ರು ಸ್ಟಾರ್ ಇಂದ ಡೆಲ್ಟಾಗ್ ಹೋಯ್ತು, ಡೆಲ್ಟಾಗ್ ಹೋದ್ರೂ ಕೂಡ ನಮ್ಗೆ ಅಷ್ಟೇ ವೋಲ್ಟೇಜೇ ಇದೆ. ಸೊ ಇದು ಫಸ್ಟ್ ರೀಡಿಂಗ್. ನೆಕ್ಸ್ಟು ಸ್ಟಾಪ್ ಮಾಡಿ. ಸ್ಟಾಪ್ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಶಂಟ್ ಫೀಲ್ಡ್ ವೈಂಡಿಂಗ್ ಅನ್ನ ಆರ್ಮೇಚರ್ಗೆ ಪ್ಯಾರಲ್ ಆಗಿ ಕನೆಕ್ಟ್ ಮಾಡಬೇಕು. ಈ ಕನೆಕ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ನೀವೇನು ಯೂಸ್ ಮಾಡಬೇಕು, ಒಂದು ರಿಯೋಸ್ಟಾಟ್ ಅನ್ನ ಯೂಸ್ ಮಾಡಬೇಕು. ಯಾಕೆ ಅಂದರೆ ಫೀಲ್ಡ್ ಕರೆಂಟನ್ನು ವೇರಿ ಮಾಡಲಿಕ್ಕೋಸ್ಕರ ನಾವು ರಿಯೋಸ್ಟಾಟ್ ಅನ್ನ ಯೂಸು ಮಾಡ್ತೀವಿ. ನೋಡಿ ಈಗ, ಸೊ A1 ಇಂದ ಬಂದಿದ್ದು, A1 ಇಂದ ಬಂದಿದ್ದನ್ನು ಅಮ್ಮೀಟರ್, 2 ಅಮ್ಮೀಟರ್ ಇದ್ದಾವೆ, ಯಾವುದೇ ಅಮ್ಮೀಟರ್ಗೆ ಕೊಡಿ, ಏನೂ ತೊಂದರೆ ಇಲ್ಲ. ಸೊ ಪ್ಲಸ್ ಕೊಟ್ಟೆ, 1 ಅಮ್ಮೀಟರ್ ಪ್ಲಸ್ ಕೊಟ್ಟೆ. ಅಮ್ಮೀಟ್ರಿಂದ ಬಂದಿದ್ದು ರಿಯೋಸ್ಟಾಟ್ಗೆ ಹೋಗುತ್ತೆ, ರಿಯೋಸ್ಟಾಟಿಂದ ಬಂದಿದ್ದು ಶಂಟ್ ಫೀಲ್ಡ್ ವೈಂಡಿಂಗ್ E1 ಬರುತ್ತೆ ಅಥವಾ F1. ನೋಡಿ, ಶಂಟ್ ಫೀಲ್ಡ್ ವೈಂಡಿಂಗ್ ಕೊಟ್ವಿ ನಾವಿಲ್ಲಿ. ಶಂಟ್ ಫೀಲ್ಡ್ ವೈಂಡಿಂಗ್ನ ಎಂಡಿಂಗ್ ಎಂಡ್ E2ನ ಅಥವಾ F2ನ ನಾವೇನು ಮಾಡ್ತೀವಿ, A2ಗೆ ಕೊಡ್ತೀವಿ. ಸೊ ಅಲ್ಲಿಗೆ ಸರ್ಕ್ಯೂಟು ಕಂಪ್ಲೀಟು ಆಯಿತು. ಸರ್, ಈಗ ಫೀಲ್ಡ್ ವೈಂಡಿಂಗ್ ಮತ್ತು ಆರ್ಮೇಚರ್ ಎರಡನ್ನೂ ಒಂದಕ್ಕೊಂದು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ದಾರೆ. ರೈಲ್ವೆ ಹಳಿಗಳ ತರಹ ಪ್ಯಾರಲಲ್ ಆಗಿವೆ ಅಲ್ವಾ? ಅದಕ್ಕೆ ಇದನ್ನ ಡಿಸಿ ಶಂಟ್ ಜನರೇಟರ್ ಅಂತ ಕರೆಯೋದು. ಸೊ ಈಗ ಮತ್ತೆ ನಾನೇನು ಮಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಮಾಡಬೇಕು ಮುಂಚೆ ಈ ರಿಯೋಸ್ಟಾಟ್ನ ನೋಡಿ ಸರ್ಕ್ಯೂಟ್ ಒಳಗಡೆ ಇನ್ಕ್ಲೂಡ್ ಆಗಿರಬೇಕು. ಇದು ಮೇಲಕ್ಕೆ ಬಂದರೆ ಎಕ್ಸ್ಕ್ಲೂಡ್ ಆಗುತ್ತೆ, ಅಂದರೆ ಕಟ್ಔಟ್ ಪೊಸಿಷನ್ ಅಂತ ಹೇಳ್ತೀವಿ. ಇದು ಒಳಗಡೆ ಇದ್ರೆ ಇದನ್ನು ನಾವೇನಂತ ಕರಿತೀವಿ, ಕಟ್ ಇನ್ ಅಂತ ಕರಿತೀವಿ. ರೆಸಿಸ್ಟೆನ್ಸ್ ಸರ್ಕ್ಯೂಟ್ ಒಳಗಡೆ ಇನ್ಕ್ಲೂಡ್ ಆದರೆ ಕಟ್ ಇನ್, ರೆಸಿಸ್ಟೆನ್ಸ್ ಎಕ್ಸ್ಕ್ಲೂಡ್ ಆದರೆ ಕಟ್ಔಟ್ ಅಂತ ಕರಿತೀವಿ. ಎಲ್ಲಿ ಕನ್ಫ್ಯೂಸ್ ಆಗಬೇಡಿ ಸರ್. ಕಟ್ ಇನ್ ಅಂದ್ರೆ ರೆಸಿಸ್ಟೆನ್ಸ್ ಆಡ್ ಮಾಡೋದು. ನಮಗೆ ವೋಲ್ಟೇಜ್ ಜಾಸ್ತಿ ಬೇಕು ಅಂದ್ರೆ ಫೀಲ್ಡ್ ಕರೆಂಟ್ ಜಾಸ್ತಿ ಬೇಕು. ಕರೆಂಟ್ ಜಾಸ್ತಿ ಆಗಬೇಕು ಅಂದ್ರೆ ರೆಸಿಸ್ಟೆನ್ಸ್ ಕಡಿಮೆ ಇರಬೇಕು. ಅದಕ್ಕೆ ನಾವು ರಿಯೋಸ್ಟಾಟ್ ನಾಬ್ ಅನ್ನು ಕಟ್ಔಟ್ ಪೊಸಿಷನ್ ಕಡೆಗೆ ತಿರುಗಿಸಬೇಕು. ಸೊ ಈಗ ನಾನು ಮತ್ತೆ ಸ್ಟಾರ್ಟ್ ಬಟನ್ ಅನ್ನು ಸ್ಟಾರ್ಟ್ ಮಾಡ್ತೀನಿ. ಈಗ ಫೀಲ್ಡ್ ಕರೆಂಟು ಮತ್ತು ಟರ್ಮಿನಲ್ ವೋಲ್ಟೇಜ್ ನೋಡ್ತಾ ಇರಿ. ಇದು ಫೀಲ್ಡ್ ಕರೆಂಟು, ಇದು ಟರ್ಮಿನಲ್ ವೋಲ್ಟೇಜ್. ನೋಡಿ ಈಗೇನಾಯಿತು, ಫೀಲ್ಡ್ ಕರೆಂಟು 0.03 ಆಂಪ್ಸ್ ಕರೆಂಟನ್ನು ತಗೊತಾ ಇದೆ. ಟರ್ಮಿನಲ್ ವೋಲ್ಟೇಜು 35 ವೋಲ್ಟ್ಸ್. ಆವಾಗಲೇ ನಮಗೆ 27 ಪಾಯಿಂಟ್ ಸಮಥಿಂಗ್ ಇತ್ತು, ಬಟ್ ಈಗ ವೋಲ್ಟೇಜ್ ಏನಾಯಿತು, ರೈಸ್ ಆಯಿತು ಫೀಲ್ಡ್ ಕನೆಕ್ಟ್ ಮಾಡ್ತಿದ್ದಂಗೆ. ಸೊ ಇಲ್ಲಿ ಸೆಲ್ಫ್ ಎಕ್ಸೈಟೆಡ್ ಅಂದರೆ ಆರ್ಮೇಚರಿಂದ ಬರ್ತಕ್ಕಂಥ ವೋಲ್ಟೇಜನ್ನೇ ನಾವೇನು ಮಾಡ್ತಾ ಇದ್ದೀವಿ, ಶಂಟ್ ಫೀಲ್ಡ್ಗೆ ಕೊಡ್ತಾ ಇದ್ದೀವಿ. ನೋಡಿದ್ರಾ, ಮ್ಯಾಜಿಕ್ ಆಗ್ತಿದೆ. ಮೋಟಾರ್ ಆನ್ ಮಾಡಿದ ತಕ್ಷಣ ವೋಲ್ಟೇಜ್ 27ರಿಂದ 35ಕ್ಕೆ ಏರಿಕೆಯಾಯಿತು. ಇದೇ ಸೆಲ್ಫ್ ಎಕ್ಸೈಟೇಷನ್. ಆಗ್ಲೇ ಇದ್ದ 27 ವೋಲ್ಟಿಂದ ಸಣ್ಣ ಕರೆಂಟ್ ಫೀಲ್ಡ್ಗೆ ಹೋಯ್ತು. ಆ ಕರೆಂಟಿಂದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಜಾಸ್ತಿ ಆಯ್ತು. ಫ್ಲಕ್ಸಿಂದ ವೋಲ್ಟೇಜ್ 35ಕ್ಕೆ ಬಂತು. ಇದು ಹೀಗೆ ಒಂದಕ್ಕೊಂದು ಸಹಾಯ ಮಾಡ್ತಾ ವೋಲ್ಟೇಜ್ ಬಿಲ್ಡ್ ಆಡುತ್ತೆ. ಸೊ ಈಗ ನಾವು ಕಟ್ಔಟ್ ಮಾಡ್ತಾ ಒಂದೊಂದೇ ರೀಡಿಂಗ್, ಇದೊಂದು ರೀಡಿಂಗು, ಫಸ್ಟ್ ರೀಡಿಂಗ್ ಒಂದು 0 ಆ್ಯಮ್ಸ್ ಅಲ್ಲಿ 27 ವೋಲ್ಟ್ಸ್ ತಗೊಂಡ್ರಿ. ಈಗ ಎರಡನೇದು 0.03 ಆ್ಯಮ್ಸ್ 35.7 ವೋಲ್ಟ್ಸ್ ಜನರೇಟ್ ಆಗ್ತಾ ಇದೆ. ಸೊ ಈಗ ರಿಯೋಸ್ಟಾಟ್ನ ಕಟ್ಔಟ್ ಮಾಡ್ತಾ ಬನ್ನಿ, ಅಂದರೆ ಫೀಲ್ಡ್ ಕರೆಂಟನ್ನು ರೈಸ್ ಮಾಡ್ತಾ ಬನ್ನಿ. ರೈಸ್ ಮಾಡ್ತಾ ಬಂದರೆ ನಿಮ್ಗೇನಾಗುತ್ತೆ ನೋಡಿ, ಈಗ 0.05 ವೋಲ್ಟೇಜ್ ಎಷ್ಟಾಯಿತು, 37 ವೋಲ್ಟ್ಸ್ ಇದ್ದಿದ್ದು 39.6 ಅಂದರೆ ಅಪ್ರಾಕ್ಸಿಮೇಟ್ಲಿ 40 ವೋಲ್ಟ್ಸ್ ಬಂತು. ಸೊ ನೆಕ್ಸ್ಟ್ ಅದೇ ತೀರ ರೈಸ್ ಮಾಡ್ತಾ ಬನ್ನಿ, ಒಂದೊಂದು ಸತಿನೂ ಒಂದೊಂದು ರೀಡಿಂಗ್ ತೊಗೊಳ್ಳಿ. ಇದನ್ನು ರೈಸ್ ಮಾಡ್ತಾ ಬನ್ನಿ, ಫೀಲ್ಡ್ ಕರೆಂಟ್ ವೇರಿ ಆಗ್ತಾ ಇರುತ್ತೆ ನೋಡಿ. 0.0607 ಬಂತು, 48.2 ವೋಲ್ಟ್ಸ್ ಬಂತು. ಇದು ರೀಡಿಂಗನ್ನು ತೊಗೊಳ್ಳಿ. ನೆಕ್ಸ್ಟ್ 0.08, 0.09 ಅದೇ ಥರ ತೊಗೊತಾ ಬನ್ನಿ, ವೋಲ್ಟೇಜ್ ರೈಸ್ ಆಗ್ತಾ ಬರುತ್ತೆ. ಎಲ್ಲಿ ತನಕ ಇದನ್ನು ರೈಸ್ ಮಾಡ್ತಾ ಒಂದೊಂದು ರೀಡಿಂಗನ್ನು ಮಧ್ಯೆ ಇಂಟರ್ವೆಲ್ಸ್ ಕೊಟ್ಟು ರೀಡಿಂಗ್ ತೊಗೊತಾ ಬರಬೇಕು. ತೊಗೊತಾ ಬಂದಂಗೆ ಅಪ್ ಟು 220 ವೋಲ್ಟ್ಸ್ ತನಕ ಮಾತ್ರ ಬಿಲ್ಡಪ್ ಮಾಡಬೇಕು. ಯಾಕೆ ಅಂದರೆ ಡಿ ಸಿ ವೋಲ್ಟೇಜ್ ಸ್ಟ್ಯಾಂಡರ್ಡ್ ಔಟ್ಪುಟ್ ವೋಲ್ಟೇಜ್ 220 ವೋಲ್ಟ್ಸ್, ಅಷ್ಟು ವೋಲ್ಟೇಜನ್ನು ಮಾತ್ರ ನೀವು ಬಿಲ್ಡಪ್ ಮಾಡಬೇಕು. ಸೊ ಈಗ 194 ವೋಲ್ಟ್ಸ್ ಬಂದಿದೆ. ನಿಧಾನ ಕಟ್ಔಟ್ ಮಾಡಿ, ಕಟ್ಔಟ್ ಮಾಡಿದ್ರೆ ನಿಮಗೆ ನೋಡಿ ಫೀಲ್ಡ್ ಕರೆಂಟು ರೈಸ್ ಆಗ್ತಾ ಇದೆ. ಸೊ ಈಗ ನಮ್ಮ ಫೀಲ್ಡ್ ಕರೆಂಟು 0.67 ಆ್ಯಮ್ಸಲ್ಲಿ ನಿಮ್ಗೇನಾಗ್ತದೆ, 220 ವೋಲ್ಟ್ಸನ್ನು ಬಿಲ್ಡಪ್ಪು 0.66 ಆ್ಯಮ್ಸಲ್ಲಿ ನಮಗೇನಾಗ್ತದೆ 220 ವೋಲ್ಟ್ಸನ್ನು ಬಿಲ್ಡಪ್ಪು ಮಾಡ್ತಾ ಇದೆ. ಸೊ ಇವೆರಡು ಫೀಲ್ಡ್ ಕರೆಂಟು ಮತ್ತು ಟರ್ಮಿನಲ್ ವೋಲ್ಟೇಜನ್ನು ಇಟ್ಕೊಂಡು ನೀವು ಇದನ್ನೇ ಗ್ರಾಫ್ ಹಾಕಬೇಕು. ಈ ಗ್ರಾಫ್ನ ನಾವು OCC ಅಂತ ಕರಿತೀವಿ, ಅಂದರೆ ಓಪನ್ ಸರ್ಕ್ಯೂಟ್ ಕ್ಯಾರೆಕ್ಟರಿಸ್ಟಿಕ್.
ಇಟ್ ಮೀನ್ಸ್ ಜನರೇಟರ್ಗೆ ಯಾವುದೇ ರೀತಿಯಾದಂಥ ಲೋಡನ್ನು ನಾವು ಕೊಟ್ಟಿರಲ್ಲ, ಕೊಡ್ದಲೇ ನಾವು ವೋಲ್ಟೇಜನ್ನು ಏನು ಮಾಡಿದೀವಿ, ಫುಲ್ ಮ್ಯಾಕ್ಸಿಮಮ್ ವೋಲ್ಟೇಜ್ ತನಕ ರೀಚ್ ಮಾಡಿರೋದು ಈ ಎಕ್ಸ್ಪೆರಿಮೆಂಟ್. ಇದು ಗ್ರಾಫ್ ಹಾಕಿ ನೀವು ಇದನ್ನ ತೋರಿಸ್ಬೇಕು. ಅಂತಿಮವಾಗಿ ಸರ್ ಈಗ ವೋಲ್ಟೇಜ್ ಅನ್ನು 220 ವೋಲ್ಟ್ಸ್ಗೆ ನಿಲ್ಲಿಸಿದ್ದಾರೆ. ಯಾಕಂದ್ರೆ ಈ ಜನರೇಟರ್ನ ಕೆಪಾಸಿಟಿ ಅಷ್ಟೇ. ಇದನ್ನೇ ರೇಟೆಡ್ ವೋಲ್ಟೇಜ್ ಅಂತ ಕರಿತೀವಿ. ಇದಕ್ಕಿಂತ ಜಾಸ್ತಿ ಹೋದ್ರೆ ವೈಂಡಿಂಗ್ ಸುಟ್ಟೋಗ್ಬೋದು. ಈ ಪ್ರಯೋಗದಲ್ಲಿ ನೀವು ಬರೆದುಕೊಂಡ ರೀಡಿಂಗ್ಸ್ ಇಟ್ಕೊಂಡು ಗ್ರಾಫ್ ಹಾಕಿದ್ರೆ ಅದು ಈ ರೀತಿ ಕಾಣಿಸುತ್ತೆ. ಇದನ್ನೇ ನಾವು OCC ಗ್ರಾಫ್ ಅಂತ ಕರಿತೀವಿ. ಮುಂದಿನ ಕ್ಲಾಸ್ನಲ್ಲಿ ಲೋಡ್ ಟೆಸ್ಟ್ ಮಾಡೋಣ. ಧನ್ಯವಾದಗಳು.